ಹೆಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವಿಡಿಯೋದಲ್ಲಿ ಒಂದು ಕ್ರಿಸ್ಪಿ ಚಕ್ಲಿ ರೆಸಿಪಿ ಹಾಕ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿ ಬರುತ್ತೆ. ನೀವೇ ನೋಡ್ತಾ ಇರ್ಬೋದು ಎಷ್ಟು ಮುಳ್ಳಾಗಿದೆ ಅಂತ. ನೋಡಿ, ಹಿಂಗೆ ಮುರಿದ್ರೆ ಹಂಗೆ ಕರ್ಗೋಗುತ್ತೆ. ನೀವು ತಿನ್ನೋವಾಗೂ ಅಷ್ಟು ಹಂಗೆ ಕರ್ಗೋಗುತ್ತೆ. ಎಷ್ಟು ಚೆನ್ನಾಗಿದೆ ನೋಡಿ, ಮುಳ್ಳಾಗೆ. ಹೇಗೆ ಮಾಡೋದು ಅಂತ ನೋಡೋಕ್ಕಿಂತ ಮುಂಚೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟೇಸ್ಟಿ ಬೈಟ್ಸ್. ಅಜ್ಜಿ ಮಾಡಿರೋ ರೆಸಿಪಿ ಅಂತಲೇ ಹೇಳ್ಬೋದು ಇದನ್ನು. ಈಗ ಒಂದು ಗ್ಲಾಸ್ ಅಷ್ಟು ಅಕ್ಕಿ ಹಸಿಟ್ಟು ಹಾಕೊಳ್ತಾ ಇದ್ದೀನಿ. ನಾನಿಲ್ಲಿ ಪ್ಯಾಕೆಟ್ ಹಸಿಟ್ಟು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. 1 ಗ್ಲಾಸ್ ಅಷ್ಟು ಅಳತೆ ಮಾಡ್ಕೊಂಡು ಹಾಕ್ಕೊಳ್ಬೇಕಾಗತ್ತೆ. ಈಗ ಅದೇ ಗ್ಲಾಸಲ್ಲಿ ಕಡಲೆ ಪಪ್ಪು ಪುಡಿ ಮಾಡ್ಕೊಂಡಿರೋದು ಅರ್ಧ ಗ್ಲಾಸ್ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ. ನಾನು ಏನು ಮೆಜರ್ಮೆಂಟ್ ಹೇಳ್ತಾ ಇದ್ದೀನಿ ಅದೇ ರೀತಿ ನೀವು ಮಾಡ್ಕೊಳ್ಬೇಕಾಗತ್ತೆ. ಆವಾಗೇನೆ ಪರ್ಫೆಕ್ಟಾಗಿ ಬರೋದು. ಈಗ ನಾವು ಅದೇನು ಕಡಲೆ ಪಪ್ಪು ಹಾಕ್ಕೊಂಡಿದ್ದೀವಿ ಅದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಡ್ರೈ ಮಿಕ್ಸ್ ಮಾಡ್ತಾ ಇರೋದು ಇವಾಗ. ಇದಕ್ಕೆ ಯಾವುದೇ ರೀತಿ ಇನ್ನೂ ನೀರು ಹಾಕಿಲ್ಲ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕಾಗತ್ತೆ. 1 ಸ್ಪೂನ್ಗಿನ್ನ ಕಮ್ಮಿ ಆಗೋಷ್ಟು ಎಳ್ಳು ಮತ್ತು 1 ಸ್ಪೂನ್ಗಿನ್ನ ಕಮ್ಮಿ ಆಗೋಷ್ಟು ಜೀರಿಗೆ. ಜಾಸ್ತಿ ಹಾಕ್ಕೊಂಡ್ರು ಎಲ್ಲ ಎಣ್ಣೆಗೆ ಬಿಟ್ಕೊಂಡ್ಬಿಡುತ್ತೆ ಫ್ರೆಂಡ್ಸ್. ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ. ನಮಗೆ ಜಾಸ್ತಿ ಬೇಕು, ನೋಡೋಕ್ಕೆ ಚೆನ್ನಾಗಿರುತ್ತೆ, ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂತ ಎಲ್ಲ ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ. ಈಗ ಅದಕ್ಕೇ ನಿಮಗೆ ಖಾರ ಬೇಕಾದರೆ ಹಸಿ ಮೆಣಸಿನ್ಕಾಯಿನ ಒಣಗಿಸಿ ಪುಡಿ ಮಾಡಿರೋ ಮೆಣಸಿನ್ಕಾಯಿನ ಹಾಕ್ಕೊಳ್ಬೇಕಾಗತ್ತೆ. ಇಲ್ಲ ಅಂತಂದರೆ ನೀವು ಅಚ್ಚ ಖಾರದ ಪುಡಿ ಹಾಕ್ಕೊಳ್ತೀರಾ ಅಂತಂದರೆ ನೀವು ಎಣ್ಣೆಗೆ ಹಾಕಿದ ತಕ್ಷಣ ಜಾಸ್ತಿ ಕೆಂಪಗಾಗೋಗ್ಬಿಡುತ್ತೆ. ಹೀಗೆ ಹೇಳ್ತಾ ಇದ್ದೀನಿ. ಈಗ ಒಂದು ಚಿಕ್ಕ ಬಾಂಡ್ಲಿಯಲ್ಲಿ ಎಣ್ಣೆ ಕಾಯಕ್ಕಿಡಬೇಕಾಗತ್ತೆ. ಅದು ಚೆನ್ನಾಗಿ ಕಾಯಬೇಕು. ನೋಡಿ, ಈ ರೀತಿ ಹಾಕಿದ ತಕ್ಷಣ ಬುರ ಅಂತ ಮೇಲೆಗಡೆ ಎದ್ದೇಳಬೇಕು. ಆ ಎಣ್ಣೆ ಹಸಿಟ್ಟಿಗೆ ಹಾಕಿದ ತಕ್ಷಣ ಅಲ್ಲಿವರೆಗೂ ಕಾಯಿಸ್ಕೊಂಡು ಒಂದೇ ಒಂದು ಸೌಟ್ ಬರುತ್ತಲ್ಲ ನಿಮಗೆ, ಸಾರು ಸೌಟು, 1 ಗ್ಲಾಸ್ಗೆ 1 ಸೌಟ್ ಅಂತ ಅಳತೆ ಇಟ್ಕೊಂಡ್ಬಿಟ್ಟು ಹಾಕ್ಕೊಂಡು ಅದನ್ನು ಸ್ಪೂನಲ್ಲೋ ಏನಾದ್ರಾಗ ಮಿಕ್ಸ್ ಮಾಡಿಕೊಂಡು ತಣ್ಣಗಾಗೋವರೆಗೂ ಆಮೇಲೆ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಡ್ರೈ ಮಿಕ್ಸ್ ಇದನ್ನು ಹೇಳ್ತಾ ಇರೋದು. ಜ್ಞಾಪಕ ಇಟ್ಕೊಳ್ಳಿ, ಈಗೇನೆ ನೀರು ಹಾಕ್ಕೊಳಕ್ಕೆ ಹೋಗಬೇಡಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಕಾಣಿಸ್ತಿದೆಯಾ ನಿಮಗೆ ಹೇಗೆ ಮಾಡ್ತಾ ಇದ್ದೀನಿ ಅಂತ? ಆ ರೀತಿಯೇ ನೀವು ಮಾಡ್ಕೊಳ್ಬೇಕಾಗತ್ತೆ. ಎಣ್ಣೆ ಹಾಕಿದ್ದಾದಮೇಲೆ ಎಲ್ಲ ಗಡ್ಡೆ ಆಗಿರುತ್ತಲ್ಲ ಅದನ್ನೆಲ್ಲ ಬಿಡಿಸ್ಕೊಳ್ಬಿಟ್ಟು ನಿಮಗೆ ಖಾರ ನೋಡ್ಕೊಂಡು ಉಪ್ಪು ಖಾರ ಎಷ್ಟು ಬೇಕಾದ್ರೂ ಹಾಕ್ಕೊಳ್ಬೋದಾಗುತ್ತೆ. ಅದನ್ನು ಚೆನ್ನಾಗೇ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಹಿಂಗೆ ಕಟ್ಟಿದ ತಕ್ಷಣ ಉಂಡೆ ರೀತಿ ಬರಬೇಕು. ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. 1 ಗ್ಲಾಸ್ಗೆ 1 ಸೌಟು ಎಣ್ಣೆ ಸಾಕಾಗುತ್ತೆ. ಜಾಸ್ತಿ ದೊಡ್ಡ ಸೌಟು ಹಾಕ್ಕೊಬೇಡಿ, ಜಾಸ್ತಿ ಚಿಕ್ಕ ಸೌಟು ಹಾಕ್ಕೊಳ್ಬೇಡಿ. ನೀವು ನೋಡ್ಕೊಳ್ಳಿ, ನಾನು ತೋರಿಸಿದ್ನಲ್ಲ ಈ ವಿಡಿಯೋದಲ್ಲಿ, ಅಷ್ಟೇ ಸೌಟಾಗಿದ್ದರೆ ಸಾಕಾಗುತ್ತೆ. ಅಂದರೆ ನೀವು ಯಾವ ಗ್ಲಾಸ್ ಹಾಕ್ತಿರೋ ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಅದು ನೋಡಿಕೊಂಡು ಹಾಕ್ಕೊಳ್ಬೇಕಾಗತ್ತೆ. ಫಸ್ಟ್ ಕಮ್ಮಿ ಹಾಕ್ಕೊಂಡಿರಿ. ನಿಮ್ಗೆ ಹಂಗೂ ಇನ್ನೂ ಸ್ವಲ್ಪ ಕೈ ಉಂಡೆ ಬರ್ತಾ ಇಲ್ಲ ಅನ್ನೋವಾಗ ಇನ್ನೂ ಸ್ವಲ್ಪ ಹಾಕ್ಕೊಳ್ಬೋದು. ನೋಡಿ, ಕೈಯಾಗಿ ಹಿಂಗೆ ಉಂಡೆ ಕಟ್ಟಿದಾಗ ಉಂಡೆ ಬರಬೇಕು. ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಇದು ಸರಿಯಾಗಿ ಆಗಿದೆ ಅಂತ ಅರ್ಥ. ಈಗ ಒಂದು ಬಾಣಲಿಯಲ್ಲೋ ಅಥವಾ ಏನಾದ್ರಾಗ ನಾವು ಬಟ್ಲಲ್ಲಿ ಬಿಸಿನೀರು ಇಟ್ಕೊಳ್ಬೇಕಾಗತ್ತೆ. ಬಿಸಿನೀರನ್ನ ಒಂದು ಸ್ವಲ್ಪ ಹಾಕ್ಕೊಂಡು ಒಂದೇ ಸಲನೂ ಎಲ್ಲ ಹಿಟ್ಟನ್ನ ಕಲಿಸ್ಕೊಳಕ್ಕೆ ಹೋಗಬೇಡಿ. 1 ಟ್ರಿಪ್ಗೆ ಆಗೋಷ್ಟು ಎಷ್ಟಾಗುತ್ತೋ ಅಷ್ಟು ಮಾತ್ರ ಕಲಿಸ್ಕೊಂಡ್ಬಿಟ್ಟು ಈ ರೀತಿ ಏಂದ್ರಾಗನ ಸೌಟು ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಬಿಸಿ ನೀರೇ ಹಾಕ್ಕೊಳ್ಬೇಕು. ಉಪ್ಪು ಆಲ್ರೆಡಿ ನಾವು ಹಾಕಿದ್ದೀವಿ. ಎಲ್ಲರೂ ಏನು ಮಾಡ್ತಾರೆ, ಬಿಸಿನೀರಿಗೆ ಉಪ್ಪು ಹಾಕ್ಬಿಡ್ತಾರೆ. ಉಪ್ಪು ಅದಕ್ಕೆ ಹಾಕಿದಾಗ ಏನಾಗುತ್ತೆ, ಉಪ್ಪು ಜಾಸ್ತಿ ನಮಗೆ ಗೊತ್ತಾಗಲ್ಲ ಎಷ್ಟು ಬೇಕು ಅಂತ. ಹಸಿಟ್ಟಾದರೆ ಸ್ವಲ್ಪ ಟೇಸ್ಟ್ ಮಾಡಿ ನೋಡ್ಬೋದು. ನೀವು ನೀರಿಗೆ ಹಾಕ್ಕೊಂಡಾಗ ಅದು ಗೊತ್ತಾಗಲ್ಲ, ಹಿಂಗೆ ಮಿಕ್ಸ್ ಮಾಡ್ಕೊಂಡಾಗ. ಅದಕ್ಕೋಸ್ಕರ ಒಂದು ಸ್ವಲ್ಪನೇ ನೀರು ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಗಟ್ಟಿ ಕಲಿಸ್ಕೊಂಡು ಚೆನ್ನಾಗಿ ನಾದಬೇಕು. ನೀವು ನೆಲದ ಮೇಲೇ ಅದೇ ಸ್ಲ್ಯಾಬ್ ಮೇಲೆಗಡೆ ಸ್ವಲ್ಪ ಕ್ಲೀನ್ ಚೆನ್ನಾಗಿ ಮಾಡ್ಕೊಂಡ್ಬಿಟ್ಟು ಅದ್ರ ಮೇಲೆಗಡೆ ಈ ರೀತಿ 2 ಕೈ ಸಹಾಯದಿಂದ ಚೆನ್ನಾಗಿ ನಾದ್ಕೊಳ್ಬೇಕಾಗತ್ತೆ. ಎಷ್ಟು ನಾದ್ತಿರೋ ಅಷ್ಟು ಚಕ್ಲಿ ಚೆನ್ನಾಗಿ ಬರುತ್ತೆ. ಈಗಲೇ ಹೇಳ್ತಾ ಇದ್ದೀನಿ, ಇದೊಂದು ಟಿಪ್ ಅಂತಲೇ ಹೇಳ್ಬೋದು. ನಿಮ್ಗೆ ಯಾಕೆ ಚಕ್ಲಿ ಬರಲ್ಲ, ಚಕ್ಲಿ ಮಾಡಿದಾಗೆಲ್ಲ ಮುರುಕಾಗ್ಬಿಡುತ್ತೆ ಅಂತ ಯಾರಾದರೂ ಹೇಳೋರಿದ್ದರೆ ಈ ಟಿಪ್ನ ಫಾಲೋ ಮಾಡಿ ನೋಡಿ. ಅದು ಖಂಡಿತ 100% ಚಕ್ಲಿನೇ ಆಗುತ್ತೆ. ಈ ರೀತಿ ಚೆನ್ನಾಗೆ ನಾದ್ಕೊಳ್ಬೇಕಾಗತ್ತೆ. ನೋಡಿ, ಚೆನ್ನಾಗಿ ಈ ರೀತಿ ನಾದ್ಕೊಳ್ಬೇಕು. ಚಕ್ಲಿ ಮಾಡೋ ಪ್ರೋಸೆಸ್ಸು ತುಂಬಾ ಈಸಿ ಇದೆ. ಬಟ್ ಏನು ಅಂದರೆ ಚೆನ್ನಾಗಿ ನಾದೋದೊಂದೇ ಕೆಲಸ, ಇನ್ನೇನೂ ಇಲ್ಲ. ಮತ್ತು ನಮಗೆ ಚಕ್ಲಿ ಬರುತ್ತಲ್ಲ, ಅದು ಮೇನ್ ಇಂಪಾರ್ಟೆಂಟ್ ಆಗುತ್ತೆ. ಅದು ಏನು ಚಕ್ರ ಇರುತ್ತೆ ಅದು ಸ್ವಲ್ಪ ಚೂಪಗಿರಬೇಕು. ಆವಾಗಲೇ ನಮಗೆ ಚಕ್ಲಿ ಅಂದರೆ ಚುಚ್ಚೋ ಥರ ಬರೋದು. ಇಲ್ಲ ಅಂತಂದರೆ ಮಾಮೂಲಿ
ಚಕ್ಲಿ ಬರುತ್ತಲ್ಲ, ಪ್ಲೇನ್ ಚಕ್ಲಿ ಆ ರೀತಿ ಆಗ್ಬಿಡುತ್ತೆ. ನಾನಿಲ್ಲಿ ಹಿತ್ತಾಳಿ ತೊಗೊಂಡಿದ್ದೀನಿ, ನಿಮಗೆ ಕಾಣಿಸ್ತಾ ಇರ್ಬೋದು ಎಷ್ಟು ಶಾರ್ಪ್ ಇದೆ ಆ ಸ್ಟಾರು ಅಂತ. ಈಗ ಚೆನ್ನಾಗಿ ಏನು ನಾದಿ ಇಟ್ಕೊಂಡಿದ್ದೀವಲ್ವಾ ಅದನ್ನು ಅದಕ್ಕೆ ಒಳಗಡೆ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಎಣ್ಣೆ ಸವರ್ಕೊಂಡು ಹಾಕ್ಕೊಂಡಿದ್ದೀನಿ. ತಿರುಗಿಸಿ ಟೈಟ್ ಮಾಡಿ ಇಟ್ಕೊಳ್ಬೇಕಾಗತ್ತೆ. ಈಗ ನೋಡಿ ಈ ರೀತಿ ಸುತ್ಕೊಳ್ಬೇಕು. ಸುತ್ತೋವಾಗ ಏನಾದರೂ ಒಂಚೂರು ಬಿಟ್ಕೊಳ್ತು ಅಂದರೆ ಎತ್ತಾಕ್ಬಿಡಿ, ಅದನ್ನು ಬಿಟ್ಬಿಡಿ. ಈ ರೀತಿ ಎಷ್ಟು 3 ಸುತ್ತನ್ನ ಸುತ್ತಿ ಇಟ್ಕೊಳ್ತಾ ಇದ್ದೀನಿ. ನೀವು ಎಷ್ಟು ಅಗಲ ಬೇಕೋ ಅಷ್ಟು ಅಗಲ ಮಾಡ್ಕೊಳ್ಬೋದು. ಈ ರೀತಿ ಫಸ್ಟನ್ನ ಲಾಸ್ಟ್ ಎಂಡನ್ನು ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಬೇಕು. ಅದು ಮುಳ್ಳು ಹೋಗೋ ರೀತಿ ಮಾಡ್ಕೊಳಕ್ಕೆ ಹೋಗಬೇಡಿ, ನಿಧಾನಕ್ಕೆ ಸ್ಮೂತಾಗಿ ಪ್ರೆಸ್ ಮಾಡ್ಕೊಳ್ಳಿ, ಅದು ಕ್ಲೀನಾಗೆ ಪ್ರೆಸ್ ಆಗುತ್ತೆ. ಈ ರೀತಿ 3 ರೌಂಡ್ ಬರೋವರೆಗೂ ಈ ರೀತಿ ಮಾಡಿಕೊಂಡಾಗ ನೋಡಿ ಈ ರೀತಿ ಪ್ರೋಸೆಸ್ಸಲ್ಲಿ ಮಾಡಿಕೊಂಡ್ರೆ ನಿಮ್ಮದು ಚೆನ್ನಾಗಿ ಬರುತ್ತೆ. ನೋಡಿ ಹಿಂಗೆ ಹಾಕೋವಾಗ ಚಿಕ್ಕದಾಗಿ ಏನಾದರೂ ಕಟ್ ಆಗಿಬಿಡ್ತು ಅಂದರೆ ಅದು ಬರಲ್ಲ, ಅದನ್ನು ಬಿಟ್ಬಿಡಿ, ತೆಗೆದ್ಬಿಡಿ, ಅದನ್ನು ಬೇಡ. ಅದು ನೆಕ್ಸ್ಟನ್ನ ಈ ರೀತಿ ರೌಂಡಾಗಿ ಮಾಡ್ಕೊಳ್ಬೇಕಾಗುತ್ತೆ. ನೀವು ಲೈನ್ ಎಳೆದು ಆವಾಗ ಸುತ್ತಕ್ಕೆ ಹೋದರೆ ಅದು ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಇದು ಡೈರೆಕ್ಟಾಗಿ ಸುತ್ತಕ್ಕೆ ಹೋದಾಗ ಈ ರೀತಿ ಚೆನ್ನಾಗಿ ಬರುತ್ತೆ. ಈ ರೀತಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಎಣ್ಣೆ ಕಾಯೋಕೆ ಇಡೋಣ. ಎಣ್ಣೆ ಕಾದಿ ಆದಮೇಲೆ ನೋಡಿ ಈ ರೀತಿ ಎತ್ಕೊಂಡ್ಬಿಟ್ಟು ಸ್ವಲ್ಪ ಪ್ರೆಸ್ ಮಾಡಿಕೊಂಡು ಸ್ಟಾರ್ಟಿಂಗು ಎಂಡು ಸ್ವಲ್ಪ ಪ್ರೆಸ್ ಮಾಡಿಕೊಂಡು ಎಣ್ಣೆಗೆ ಬಿಡಬೇಕಾಗತ್ತೆ. ಇದು ಸಹ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಅದನ್ನು ಡೈರೆಕ್ಟಾಗಿ ಹಾಕಿದ ತಕ್ಷಣ ಸೌಟಾಗಿ ಹಿಂಗೆ ಅನ್ನೋದು ಅದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ಅದನ್ನು ರೆಸ್ಟ್ ಮಾಡೋಕ್ಕೆ ಬಿಡಿ. ಅದನ್ನು ಶೇಪು ಅದು ಹಿಡ್ಕೊಳ್ಬೇಕು ಎಣ್ಣೆಯಲ್ಲಿ, ಅಲ್ಲಿವರೆಗೂ ಅದ್ರ ಪಾಡಿಗೆ ಅದನ್ನು ಬಿಟ್ಬಿಡಿ. ಆಮೇಲೆ ಎಲ್ಲ ಹಾಕಿ ಆದಮೇಲೆ ಒಂದು ನಿಮಿಷ ಬಿಟ್ಟು ಆಮೇಲೆ ಇನ್ನೊಂದು ಕಡೆ ಫ್ಲಿಪ್ ಮಾಡ್ಕೊಳ್ಳಿ. ಒಂದೇ ಸಲ ಆಗೋಯ್ತು ಬೇಗ ಮಾಡಿಬಿಡ್ಬೇಕು ಮುಗಿಸ್ಬಿಡ್ಬೇಕು ಅನ್ನೋದೆಲ್ಲ ಇತ್ತು ಅಂತಂದರೆ ನಿಮಗೆ ಚಕ್ಲಿ ಕೆಟ್ಟೋಗುತ್ತೆ. ಈಗಲೇ ಹೇಳ್ತಾ ಇದ್ದೀನಿ. ಈಗ ನೋಡಿ ನಾನು ಸ್ಪೋಕ್ಸ್ ಸಹಾಯದಿಂದ ಈ ರೀತಿ ನೋಡಿ ಅಲ್ಲಿ ಮೆತ್ತಗಿದೆಯಲ್ಲ, ಅದನ್ನೇನಾದ್ರು ತಿರುಗಿಸೋಕೆ ಹೋದರೆ ಅದು ಕಟ್ಟಾಗಿಬಿಡುತ್ತೆ. ಅದಕ್ಕೆ ಚಕ್ಲಿ ಎಲ್ಲ ಚೆನ್ನಾಗಿ ಬರಲ್ಲ, ಮುರುಕಾಗೋಗ್ಬಿಡೋದು. ಈ ರೀತಿ ಎಲ್ಲ ಸ್ವಲ್ಪ ಅದು ಶೇಪ್ ಹಿಡ್ಕೊಂಡ್ಮೇಲೆ ಇನ್ನೊಂದು ಸೈಡ್ಗೆ ತಿರುಗಿಸ್ಕೊಳ್ಬೇಕಾಗತ್ತೆ. ಇದು ಚೆನ್ನಾಗಿ ಬೆಂದ ಮೇಲೆ ಇನ್ನೊಂದು ಸೈಡ್ ತಿರುಗಿಸ್ಕೊಳ್ಬೇಕು. ಇದು ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ನೋಡಿ ಕಾಣಿಸ್ತಿದೆಯಾ ನಿಮಗೆ ಕಲರು? ನಿಮಗೆ ಖಾರ ಬೇಕಾದ್ರೆ ನೋಡಿಕೊಂಡು, ನೀವು ಅಚ್ಕಾರದ ಪುಡಿ ಹಾಕ್ಕೊಂಡಾಗ ಈ ಕಲರ್ ಇರಲ್ಲ, ಅದನ್ನು ಡಾರ್ಕ್ ಆಗಿಬಿಟ್ಟಿರುತ್ತೆ. ಯಾಕೆಂದರೆ ರೆಡ್ ಇರುತ್ತಲ್ವ ಅದು ಚಿಲ್ಲಿ ಪೌಡ್ರು, ಅದಕ್ಕೋಸ್ಕರ ಈ ರೀತಿ ಖಾರ ನೋಡಿಕೊಂಡು ನೀವು ಹಸಿಮೆಣ್ಸಿನ್ಕಾಯಿ ಖಾರ ಹಾಕ್ಕೊಂಡ್ರೆ ಈ ರೀತಿ ಬರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಈ ವರಮಹಾಲಕ್ಷ್ಮಿಗೆ ಪ್ಲೇಟಿಂಗ್ ಮಾಡ್ಕೊಳೋದಕ್ಕೆ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿ ಬರುತ್ತೆ. ಇದನ್ನ ಏನ್ರಾಗ ಮಾಡ್ಕೊಳ್ಬೇಕು ಅಂತಂದರೆ ಫಾಲ್ ಕವರು ಅಥವಾ ಪ್ರೆಸ್ಸಿಂಗ್ ಕವರ್ ಬರುತ್ತಲ್ಲ ಅದಕ್ಕೆ ಹಾಕಿಟ್ರೆ ನಿಮಗೆ ಮೆತ್ತಗಾಗಲ್ಲ, ಅದಕ್ಕೋಸ್ಕರ. ನೆಕ್ಸ್ಟ್ ಬರೋದೆಲ್ಲ ವರಮಹಾಲಕ್ಷ್ಮಿ ಸೀರೀಸೇ ಬರ್ತಾ ಇರುತ್ತೆ. ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.